ಎಲ್ರಿಗೂ ನಮಸ್ತೆ. ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕುಂಬಳಕಾಯಿ ಮತ್ತು ಅಳಸಂಡೆ ಕಾಳು ಎರಡು ಒಳ್ಳೆ ಕಾಂಬಿನೇಷನ್ನು. ಈ ಎರಡು ಸೇರಿಸ್ಕೊಂಡು ಇವತ್ತು ಅದ್ಭುತವಾಗಿರುವಂತಹ ಒಂದು ಪಲ್ಯ ಮಾಡ್ಕೊಂಡಿದ್ದೀನಿ. ಈ ಪಲ್ಯ ಅಂತೂ ತುಂಬಾ ರುಚಿ ಇರುತ್ತೆ, ಡಿಫ್ರೆಂಟಾಗಿ ಟೇಸ್ಟಿಯಲ್ಲಿರುತ್ತೆ. ಬನ್ನಿ ಇವಾಗ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತೇಳಿ ನೋಡೋಣ. ನಾನು ಮೊದಲಿಗೆ ಅರ್ಧ ಕಪ್ಪಷ್ಟು ಅಳಸಂಡೆ ಕಾಳನ್ನ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇದ್ರ ತೂಕ ಬಂದ್ಬಿಟ್ಟು 100 ಗ್ರಾಮ್ ಇದೆ. ಕುಕ್ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನನಗೆ ಬೇಗ ಹಾಕಬೇಕು ಅಂತೇಳಿ ನಾನು ಕುಕ್ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಒಂದು ವಿಸಲ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಉಪ್ಪನ್ನ ಸೇರಿಸ್ಕೊಂಡಿರೋ ಜೊತೆಯಲ್ಲಿ ಒಂದು ವಿಸಲ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಕೂಗಿಸ್ಕೊಳ್ಳೋದು ಬೇಡ. ಕಾಳು ಆಲ್ರೆಡಿ ನೆಂದಿದೆ. ನೆಕ್ಸ್ಟು ನಾನಿಲ್ಲಿ ಕುಂಬಳಕಾಯಿ ತೊಗೊಳ್ತಾ ಇದ್ದೀನಿ. ಒಟ್ಟು ನಾನು ಇದರಲ್ಲಿ 1.5 kg ಕುಂಬಳಕಾಯಿ ಇದೆ. ಇದರಲ್ಲಿ ನಾನು 1 kg ಮಾತ್ರ ಬಳಸ್ಕೊಳ್ತಾ ಇದ್ದೀನಿ. 1 kg ಕುಂಬಳಕಾಯಿಗೆ 100 ಗ್ರಾಮ್ ಅಷ್ಟು ಅಳಸಂಡೆ ಕಾಳನ್ನ ಬಳಸ್ಕೊಂಡ್ರೆ ಎರಡಕ್ಕೂ ಒಳ್ಳೆ ಅಳತೆಯಾಗಿ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಅದು ಎರಡಕ್ಕೂ ಅಳತೆ ಕರೆಕ್ಟಾಗಿರುತ್ತೆ. ಇವಾಗ ನಾನು ತಿರುಳೆಲ್ಲ ತಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ತುಂಬ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇವಾಗ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದೆ. ಇನ್ನು ಮುಂದೆ ಪ್ರತಿ ತಿಂಗಳು ಹಬ್ಬ ಬರ್ತಾ ಇರುತ್ತೆ. ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಮತ್ತು ದಸರಾ ಹಬ್ಬ ಅಂಥೇಳಿ ಹಬ್ಬಗಳಲ್ಲಿ ಈ ರೀತಿಯಾದಂಥ ಡಿಫ್ರೆಂಟಾಗಿ ಒಂದು ಮನೆಗೆ ಬಂದಿರೋವಂಥ ಗೆಸ್ಟ್ಗಳಿಗೆ ಪಲ್ಯ ಮಾಡಿಕೊಟ್ರೆ ಖಂಡಿತವಾಗೂ ತುಂಬಾ ಇಷ್ಟಪಡ್ತಾರೆ. ನಿಜವಾಗ್ಲೂ ನಿಮ್ಮನ್ನ ಕೇಳ್ತಾರೆ, ಯಾವ ರೀತಿ ಮಾಡಿದ್ದೀರಾ, ಏನು ಮಾಡಿದ್ದೀರಾ, ಇದು ತುಂಬ ಚೆನ್ನಾಗಿದೆಯಲ್ಲ ಅಂತ ಕೇಳ್ತಾರೆ. ಗೊತ್ತೇ ಆಗಲ್ಲ. ನಾವು ಈ ರೀತಿಯಾಗಿ ಸಿಪ್ಪೆ ತೆಗ್ದುಬಿಟ್ಟು ಮಾಡಿಬಿಟ್ರಂತೂ ಗೊತ್ತೇ ಆಗಲ್ಲ ಏನು ಪಲ್ಯ ಮಾಡಿದ್ದೀರಾ ಅಂತ ಖಂಡಿತವಾಗ್ಲೂ ಕೇಳ್ತಾರೆ. ಟ್ರೈ ಮಾಡಿ ಒಂದು ಸಲ. ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಕುಂಬಳಕಾಯಿನ ನಾವು ವಾರದಲ್ಲಿ ಒಂದಿನ ಬಳಸ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಡಾಕ್ಟ್ರುಗಳು ತುಂಬ ರೆಫರ್ ಮಾಡ್ತಾರೆ. ಸೋರೆಕಾಯಿ, ಬೂದುಗುಂಬಳಕಾಯಿ ಮತ್ತು ಕುಂಬಳಕಾಯಿ ಇದನ್ನೆಲ್ಲ ತಿನ್ನಿ, ವಾರಕ್ಕೊಂದಿನ ಇದನ್ನೆಲ್ಲ ರೆಗ್ಯುಲರಾಗಿ ತಿನ್ನಿ ಅಂತ ಹೇಳ್ತಾರೆ. ನಾವು ಒಂದೇ ಥರ ಪಲ್ಯ ಮಾಡ್ಕೊಳ್ತಾ ಇದ್ದರೆ ಇಷ್ಟನ್ನೇ ಪಡಲ್ಲ. ಹಾಗಾಗಿ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೈಡ್ ಪಲ್ಯಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ಫಂಕ್ಷನ್ ಟೈಮ್ಗಳಲ್ಲಿ, ಹಬ್ಬಗಳಲ್ಲಿ ಮತ್ತು ಮನೆಗಳಲ್ಲಿ ತಿಳಿ ಸಾರು ಮಾಡ್ಕೊಂಡಾಗೆಲ್ಲ ನಾವು ಈ ಪಲ್ಯಗಳನ್ನ ಮಾಡ್ಕೊಬೋದು. ನಾನೆಲ್ಲ ಒಟ್ಟು ಇಲ್ಲಿ ಸಿಪ್ಪೆ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಇಟ್ಕೊಳ್ತೀನಿ. ನೋಡಿ, ನಾನಿವಾಗ ತೊಳ್ಕೊಂಡು ಆಗಿದೆ. ಇವಾಗ ಇದನ್ನು ಸಣ್ಣದಾಗೆ ಕಟ್ ಮಾಡ್ಕೊಳ್ಳೋಣ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಇದೆಲ್ಲೇನು ಜಾಸ್ತಿ ಟೈಮ್ ತೊಗೊಳತ್ತೆ ಅಂದರೆ ನಮಗೆ ಈ ಕಟ್ ಮಾಡ್ಕೊಳ್ಳೋದೇ ಒಂದು ಟೈಮ್ ತೊಗೊಳ್ಳೋದು. ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಯೂಬ್ ಥರ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಮತ್ತು ಕಾಳು ಸೈಜ್ ಕೂಡ ಬಂದಾಗ ಎರಡೂ ಸಮವಾಗಿ ಚೆನ್ನಾಗಿರುತ್ತೆ. ರುಚಿ ಕೂಡ ಅದ್ಭುತವಾಗಿರುತ್ತೆ. ತುಂಬ ಸಿಂಪಲ್ ರೆಸಿಪಿ. ನಾನು ಇದಕ್ಕೆ ಯಾವುದೇ ಥರದ ಮಸಾಲೆಗಳನ್ನ ಬಳಸ್ಕೊಳ್ಳೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ, ರುಚಿ ಕೂಡ ಇರುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕ್ಯೂಬ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು. ನಾನು ಒಟ್ಟು ಇಲ್ಲಿ 1 kg ಅಷ್ಟು ಕುಂಬಳಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಕಾಳನ್ನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನೆಕ್ಸ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 5 ಬೇಡಿಗೆ ಮೆಣಸಿನ್ಕಾಯಿ, ಒಂದು ಖಾರಕ್ಕೆ ಮಣ್ಕಟ್ಟು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಉರಿ ಬಂದ್ಬಿಟ್ಟು ಸಣ್ಣ ಉರಿಲೇ ಇಟ್ಕೊಬೇಕು. ನಾವು ಇದನ್ನು ಸೀಸ್ಕೊಳ್ಳೋದು ಬೇಡ, ಸೀದ್ರೆ ರುಚಿ ಚೆನ್ನಾಗಿರಲ್ಲ ಈರುಳ್ಳಿ. ಹಂಗಾಗಿ ನಾನು ಸಣ್ಣ ಉರಿಲೇ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತೀನಿ. ಒಂದು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ 1 ಇಡಿಯಷ್ಟು ಕಾಯಿ ತುರಿ ಸೇರಿಸ್ಕೊಳ್ತೀನಿ. ಹಸೆ ತೆಂಗಿನ ತುರಿನ ಹಾಕ್ಕೊಂಡು ಇದನ್ನು ಹುರ್ಕೊಳ್ಳೋಣ ನಿಧಾನಕ್ಕೆ. ತುಂಬ ಈಸಿ ರೆಸಿಪಿ. ಇದು ಆಗಿದೆ. ನಾನಿವಾಗ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಇದು ಕೂಲ್ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ತರಿಯಾಗಿ ರುಬ್ಕೊಳ್ತೀನಿ. ನೆಕ್ಸ್ಟು ನಾನು ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು 1 ಚಿಟಿಕೆ ಜೀರಿಗೆ ಸೇರಿಸ್ಕೊಳ್ತೀನಿ. ಜೀರಿಗೆ ಅದು ಸ್ವಲ್ಪ ಚಿಟಪಟ ಅಂದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂತಹ ಕುಂಬಳಕಾಯಿನ ಸೇರಿಸ್ಕೊಳ್ತೀನಿ. ನಾವೇನು ಇದನ್ನು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದೇನು ಬೇಡ. ಈಗ ಒಗ್ಗರಣೆಲ್ಲೇ ಬೆಂದೋಗುತ್ತೆ. ಮತ್ತು ನಾನು ಸಿಪ್ಪೆ ತಗೊಂಡಿದ್ದೀನಿ, ಜೊತೆಗೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಸ್ಟೀಮಲ್ಲೇ ಅದು ಬೆಂದೋಗ್ಬಿಡುತ್ತೆ ಕುಂಬಳಕಾಯಿ.
ಒಂದು ರೌಂಡ್ ಹುರ್ಕೊಂಡಾದಮೇಲೆ ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಬಿಟ್ಟು ನೀಟಾಗಿ 1-2 ನಿಮಿಷ ಹಾಗೆ ಹುರಿದ್ಬಿಟ್ಟು ನಾವು 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಸ್ಲಿಮ್ಮಲ್ಲೇ ಬೇಯಿಸ್ಕೊಬೇಕು. ನಾನು ಮಿಕ್ಸ್ ಮಾಡಿ ಆಗಿದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ತೀನಿ. ನೋಡಿ, ನಾನು ಮೊದಲು ಹಾಕ್ಕೊಂಡಿದ್ದಾಗ ಎಷ್ಟೊಂದಿತ್ತು, ಇವಾಗ ಎಲ್ಲ ನೀಟಾಗಿ ಸ್ಟೀಮ್ ಆಗಿ ಎಷ್ಟು ಚಿಕ್ಕದಾಗಿ ಬೆಂದಿದೆ ಇದು. ಇವಾಗ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಒಂದು ತೆಗೆದು ತೋರಿಸ್ತೀನಿ. ಇಷ್ಟು ಬೆಂದರೆ ಸಾಕು. ಇವಾಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋಂತಹ ಕಾಳನ್ನ ಸೇರಿಸ್ಕೊಳ್ತೀನಿ. ಇವಾಗ ನಾನು ಕಾಳು ಬೇಯಿಸೋದಕ್ಕೂ ಸಹ ಉಪ್ಪನ್ನ ಬಳಸಿದ್ದೀನಿ, ಮತ್ತು ಇವಾಗ ನಾನು ಕುಂಬಳಕಾಯಿನ ಬೇಯಿಸ್ಕೊಳ್ಳೋದಕ್ಕೂ ಉಪ್ಪನ್ನ ಬಳಸ್ಕೊಂಡಿದ್ದೀನಿ. ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಬೇಕು ಸ್ಟಾರ್ಟಿಂಗು ಉಪ್ಪನ್ನ. ಎರಡೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಆವಾಗಲೇ ಹುರಿದಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿನೆಲ್ಲ ತರಕಾರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಅದನ್ನು ನಾನು ಸೇರಿಸ್ಕೊಳ್ತೀನಿ. ಇದ್ರ ಜೊತೆ ಸೇರಿಸ್ಕೊಂಡು ಹುರ್ಕೊಳ್ಳೋಣ. ನಾವು ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಬೇಡ, ಹಾಗೆ ರುಬ್ಕೊಳ್ಳೋಣ. ಈಗ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಗ್ಗರಣೆಲ್ಲೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಹಾಗೇ ಹುರಿದು. ಇವಾಗೇನಾದರೂ ನಮಗೆ ಉಪ್ಪು ಬೇಕು ಅಂದರೆ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ನೋಡಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 2 ನಿಮಿಷ ಮತ್ತೆ ಸ್ಟೀಮ್ ಮಾಡ್ಕೊಳ್ಳೋಣ. ನೋಡಿ, ಕ್ಲೀನಾಗಿ ರೆಡಿಯಾಗಿದೆ ಪಲ್ಯ. ಘಮ ಘಮ ಅಂತಿದೆ. ಎಷ್ಟು ಸಿಂಪಲ್ ಈಸಿಯಾಗಿ ಕುಂಬಳಕಾಯಿ ಅಳಸಂಡೆ ಕಾಳು ಪಲ್ಯ ಮಾಡ್ಕೊಬೋದು. ನೀವು ಮಾಡಿ ತಿಂದಾಗ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅಂತೇಳಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಸಿಂಪಲ್ ಈಸಿಯಾಗಿ ರೆಡಿ ಆಗಿದೆ ಬಿಸಿ ಬಿಸಿ ಆದಂಥ ಅಳಸಂಡೆ ಕಾಳು ಪಲ್ಯ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸಖತ್ ತುಂಬ ಚೆನ್ನಾಗಿರುತ್ತೆ. ಈ ಅನ್ನ ಸಾಂಬಾರ್ಗಂತೂ ಸೈಡಲ್ಲಿ ಹಾಕ್ಕೊಂಡು ತಿಂತಿದ್ರೆ ಒಳ್ಳೆ ರುಚಿ. ನೋಡಿ, ಕುಂಬಳಕಾಯಿ ಅಳಸಂಡೆ ಕಾಳು ಪಲ್ಯನ ಯಾವ ರೀತಿ ಹಾಗೆ ಮಾಡ್ಕೋಬೇಕು ಅಂತೇಳಿ ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.